ಕೃಷಿಯಲ್ಲಿ ಕೈ ಸುಟ್ಕೊಳ್ಳುವ ಹಿನ್ನೆಲೆ ಹಲವಾರು ಜನ ಸಿಟಿಯಲ್ಲಿ ಕೆಲಸ ಮಾಡೋದನ್ನೇ ರೂಢಿಸಿಕೊಳ್ತಾರೆ. ಆದರೆ ಕೆಲವು ತಂತ್ರಜ್ಞಾನ ಬಳಸಿ ಯಾವುದು ವಾಣಿಜ್ಯ ಬೆಳೆಯೆಂದು ಕೃಷಿ ಮಾಡಿದ್ರೆ ಗೆಲುವು ನಿಶ್ಚಿತ. ಅದೇ ಸಾಲಿನಲ್ಲಿ ಸೇವಂತಿ ಹೂ ಬರುತ್ತೆ. ಲಕ್ಷ್ಮೀ ದೇವಿ ಪೂಜೆ, ಮದುವೆ ಎಲ್ಲ ಶುಭ ಸಮಾರಂಭಗಳಲ್ಲಿ ಇದರದ್ದೇ ಪಾರುಪತ್ಯ. ಈ ಕೃಷಿ ಮಾಡಿದ್ರೆ ಎಷ್ಟು ಲಾಭ ಇರುತ್ತೆ ನೋಡ್ಕೊಂಡು ಬನ್ನಿ. ಬಿಳಿ ಸೇವಂತಿಗೆ ಹಳದಿ ಹೂವನ್ನ ದೇವರ ಪೂಜೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಎಲ್ಲ ಶುಭ ಸಮಾರಂಭಗಳಲ್ಲೂ ಇದರದ್ದೇ ಪಾರುಪಾತ್ಯ. ಬಿಳಿ ಸೇವಂತಿಗೆ ಹೂ ಲಕ್ಷ್ಮೀ ದೇವಿಯ ಪೂಜೆಗೆ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಇದನ್ನ ಔಷಧವಾಗಿಯೂ ಬಳಸುವುದು ಉಂಟು. ಪುಷ್ಪ ಕೃಷಿಗಳಲ್ಲೇ ಅತ್ಯಧಿಕ ಲಾಭದಾಯಕ ಕೃಷಿ ಸೇವಂತಿಗೆ. ಕಡಿಮೆ ಖರ್ಚಿನಲ್ಲಿ ಕೆಲವೇ ತಿಂಗಳುಗಳ ಅಂತರದಲ್ಲಿ ಅಧಿಕ ಇಳುವರಿ ನೀಡುವುದು ಇದರ ಹೆಗ್ಗಳಿಕೆ. ರಾಸಾಯನಿಕವನ್ನ ಸೋಕಿಸದೆಯೇ ಕೇವಲ ಹಟ್ಟಿ ಗೊಬ್ಬರದಿಂದಲೇ ಈ ಬೆಳೆಯನ್ನ ಸುಲಭದಲ್ಲಿ ಬೆಳೆಯಬಹುದು. ಜಮೀನನ್ನ ಚೆನ್ನಾಗಿ ಹೂಡಿ ಮಾಡಿ 1.5 ಅಡಿ ಅಂತರವನ್ನ ಬಿಟ್ಟು ಸಾಲುಗಳನ್ನ ನಿರ್ಮಿಸಬೇಕು. ಕೈ ಅಳತೆಯಲ್ಲಿ ಗುಂಡಿ ತೆಗೆದು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ಬಿಟ್ಟು ಗಿಡಗಳನ್ನ ನಾಟಿ ಮಾಡಬೇಕು. ನಾಟಿಗೆ ಬೇಕಾದ ಸಸಿ ಬೆಳೆಗಾರರ ಬಳಿ ಲಭ್ಯ ಇರುತ್ತೆ. ಕೆಲವೊಂದು ಕಂಪನಿಗಳು ಸಸಿಯನ್ನ ಪೂರೈಸುತ್ತವೆ. ನಾಟಿಗಿಂತ ಮುಂಚೆ ಗುಂಡಿಗೆ ಒಂಚೂರು ಸುಡುಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನ ನೀಡಿದ್ರೆ ಒಳ್ಳೆಯದು. ಒಂದು ಗುಂಡಿಯಲ್ಲಿ ಒಂದೇ ಗಿಡವನ್ನ ನಾಟಿ ಮಾಡಬೇಕು. ಗಿಡ ನಾಟಿ ಮಾಡಿದ ನಂತರ ಪ್ರತಿದಿನ ಪ್ರತಿ ಗಿಡಕ್ಕೆ 1 ಲೋಟದಷ್ಟು ನೀರನ್ನ ನೀಡ್ತಿರಬೇಕು. ತಿಂಗಳಿಗೊಮ್ಮೆ ಒಂದು ಬುಡಕ್ಕೆ ಅರ್ಧ ಬುಟ್ಟಿಯಷ್ಟು ಹಟ್ಟಿ ಗೊಬ್ಬರವನ್ನ ನೀಡಬೇಕು. ತಿಂಗಳಿಗೊಮ್ಮೆ ಬುಡಕ್ಕೆ ಮಣ್ಣು ಹಾಕಿದರೆ ಒಳ್ಳೆಯದು. ಗಿಡಗಳು ಹೂ ಬಿಡುವ ಹಂತದಲ್ಲಿ ದಿನಕ್ಕೊಂದು ಭಾರಿ ನೀರು ಬಿಟ್ಟರೆ ಹೂಗುಚ್ಚದಂತೆ ಬೆಳೆಯುತ್ತದೆ. ಬಿಳಿ ಸೇವಂತಿಗೆ ವರ್ಷದಲ್ಲಿ 3 ಬಾರಿ ಹೂ ನೀಡುತ್ತದೆ. ಏಪ್ರಿಲ್ ಜೂನ್ ಅಂದ್ರೆ 3 ತಿಂಗಳಿನಲ್ಲಿ ಇಳುವರಿ ಲಭ್ಯ. ನಂತರ ಮುಂದಿನ 15 ದಿನಗಳಲ್ಲಿ ಹೆಚ್ಚಿನ ಇಳುವರಿ ಸಿಗಲಾರದು. ಆಗಸ್ಟ್ ಅಕ್ಟೋಬರ್ ತಿಂಗಳಿನಲ್ಲಿ ಮತ್ತೆ ಅಧಿಕ ಹೂ ನೀಡುತ್ತೆ. ಡಿಸೆಂಬರ್ ಜನವರಿ ಮಾಸದಲ್ಲಿ 3ನೇ ಬೆಳೆ ಲಭಿಸುತ್ತದೆ. ಬಿಳಿ ಸೇವಂತಿಗೆ ಗಿಡ ಬಳ್ಳಿ ಆಕಾರದಲ್ಲಿ ಗೊಂಚಲಾಗಿ ಬೆಳೆಯಲಾಗುತ್ತಿದ್ದು ಸುಮಾರು 3.5 ರಿಂದ 4 ಅಡಿ ಎತ್ತರಕ್ಕೆ ಗಿಡ ಬೆಳೆದು ನಿಲ್ಲುತ್ತೆ. ಒಮ್ಮೆ ನೆಟ್ಟ ಗಿಡ ಮತ್ತೆ ಸಸಿ ನೀಡಿ ಹೂವನ್ನ ನೀಡುವುದು ಇದರ ವಿಶೇಷ. ಅರ್ಧ ಎಕರೆ ಜಮೀನಿನಿಂದ 4 ದಿನಕ್ಕೊಮ್ಮೆ 2 ಕ್ವಿಂಟಾಲ್ ಹೂ ಸಿಗುತ್ತೆ. ಸರಾಸರಿ ಕೆಜಿಗೆ 120 ರಿಂದ 140 ರೂಪಾಯಿ. 1 ಕೆಜಿಗೆ 400 ಹೂಗಳು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸೇವಂತಿಗೆ ಬೇಡಿಕೆಯ ಅಧಿಕ. ಬಿಳಿ ಸೇವಂತಿಗೆ ಹಳದಿ ಸೇವಂತಿಗಿಂತ ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ. ವರ್ಷದ 6 ತಿಂಗಳಲ್ಲಿ ಸೇವಂತಿ ಅಧಿಕ ಇಳುವರಿ ನೀಡುತ್ತೆ. ಬೆಳಗಿನ ಜಾವ ಅಥವಾ ಸಂಜೆ 4 ಗಂಟೆಯ ನಂತರವೇ ಹೂವನ್ನ ಕೊಯ್ದು ಮಾರಾಟ ಮಾಡಬೇಕು. ವಿಶೇಷ ಅಂದ್ರೆ ಮಳೆಗಾಲದಲ್ಲಿ ಈ ಪುಷ್ಪಕ್ಕೆ ಯಾವುದೇ ತೊಂದರೆ ಇಲ್ಲ. ಎಲೆ ಚುಕ್ಕಿ ರೋಗ, ಬೇರು ಕೊಳೆ ಕಾಣಿಸಿಕೊಳ್ಳುವ ಪ್ರಮುಖ ರೋಗಗಳು. 15 ದಿನಕ್ಕೊಮ್ಮೆ ಹೂವಿನ ಗಿಡಗಳಿಗೆ ಕಹಿ ಬೇವಿನ ಹಿಂಡಿಯನ್ನ ಸಿಂಪಡಿಸುವ ಮೂಲಕ ಕೀಟ ಬಾಧೆಗಳನ್ನು ತಡೆಗಟ್ಟಬಹುದು. ಗಿಡಗಳು ಬಾಡಿದಂತೆ ಕಂಡು ಬಂದ ಕೂಡಲೇ ಬೇರು ಹೂಳು ರೋಗ ನಿಯಂತ್ರಕ ಸ್ಪ್ರೇಗಳನ್ನ ಸಿಂಪಡಿಸಬೇಕು. ಹೂಗಳು ಗಾತ್ರದಲ್ಲಿ ಸಣ್ಣದಾಗಿ ಬಾಡಿದಂತೆ ಕಂಡು ಬಂದ್ರೆ ಅಂತಹ ಹೂಗಳನ್ನ ಗಿಡದಿಂದ ಬೇರ್ಪಡಿಸಿದರೆ ಬೇರೆ ಹೂಗಳ ಬೆಳವಣಿಗೆಗೆ ಸಹಾಯವಾಗಲಿದೆ. ಸೇವಂತಿ ಹೂಗಳನ್ನ ಕೆಂಪು ಮತ್ತು ಮೆಕ್ಕಲು ಮಣ್ಣು ಬೆಳೆಯುವುದು ಸೂಕ್ತ. ಗಿಡಗಳಿಗೆ ಬಿಸಿಲಿನ ಅಗತ್ಯ ಇದ್ದು ಚಳಿಗಾಲದಲ್ಲಿ ಇಳುವರಿ ಕೂಡ ಕಡಿಮೆ. ಕಲ್ಲಿನಿಂದ ಕೂಡಿದ ಗುಡ್ಡ ಪ್ರದೇಶದಲ್ಲಿ ಬೆಳೆಯುವಂತಿಲ್ಲ. ಮಧ್ಯಾಹ್ನದ ವೇಳೆ ಅಂದರೆ ಹೆಚ್ಚಾಗಿ ಬಿಸಿಲಿನ ತಾಪವಿರುವ ವೇಳೆ ಹೂ ಕಟಾವು ಮಾಡುವಂತಿಲ್ಲ. ಮಳೆಗಾಲದಲ್ಲಿ ಇಳುವರಿ ಕೂಡ ಕಡಿಮೆ. ಗಿಡದಿಂದ ಗಿಡಕ್ಕೆ ಅಂತರವಿದ್ದಷ್ಟು ಇಳುವರಿ ಅಧಿಕ. ಗಿಡಗಳನ್ನ ನೆಲಕ್ಕೆ ಬಾಗದಂತೆ ನೋಡಿಕೊಳ್ಳಬೇಕು. ಕಳೆಗಳನ್ನ ಬೆಳೆಯಲು ಬಿಡಬಾರದು. ಚಳಿಗಾಲದಲ್ಲಿ ಹೂ ಕಟಾವಿಗಿಂತ ಮೊದಲು ನೀರು ಸಿಂಪಡಿಸೋದು ಒಳ್ಳೆಯದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.